ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ದೇವರಿಗೆ ಬಾಳೆಹಣ್ಣು ಯಾಕೆ ಶ್ರೇಷ್ಠ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವು ದೇವರ ಪೂಜೆಯಲ್ಲಿ ಅನೇಕ ಹಣ್ಣುಗಳನ್ನು ಅರ್ಪಿಸ್ತೇವೆ, ಆದರೆ ಅವುಗಳಲ್ಲಿ ಬಾಳೆಹಣ್ಣಿಗೆ ವಿಶೇಷ ಸ್ಥಾನಮಾನ ಇದೆ. ಹಾಗಾದರೆ ದೇವರಿಗೆ ಬಾಳೆಹಣ್ಣು ಯಾಕೆ ಶ್ರೇಷ್ಠ ಅಂತ ಪರಿಗಣಿಸಲಾಗುತ್ತೆ ನೋಡೋಣ. ಸಂಪೂರ್ಣ ಪವಿತ್ರತೆಯ ಸಂಕೇತ. ಬಾಳೆ ಗಿಡದ ಪ್ರತಿಯೊಂದು ಭಾಗವೂ ಉಪಯುಕ್ತವಾಗಿದೆ. ಎಲೆ, ಹಣ್ಣು, ಹೂವು, ಕಾಂಡ ಎಲ್ಲವೂ ಮನುಷ್ಯನಿಗೆ ಉಪಕಾರಿಯಾಗಿದೆ. ಆದ್ದರಿಂದ ಬಾಳೆ ಗಿಡವನ್ನು ಪವಿತ್ರತೆಯ ಮತ್ತು ಪರಿಪೂರ್ಣತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಲಕ್ಷ್ಮೀ ದೇವಿಯ ಕೃಪೆಯ ಸಂಕೇತವೂ ಹೌದು. ಹಿಂದೂ ಸಂಪ್ರದಾಯದಲ್ಲಿ ಬಾಳೆ ಗಿಡವು ಐಶ್ವರ್ಯ ಮತ್ತು ಸಮೃದ್ಧಿಯ ಪ್ರತೀಕವಾಗಿದೆ. ಅನೇಕ ಕಡೆಗಳಲ್ಲಿ ಶುಭ ಕಾರ್ಯಗಳ ಸಮಯದಲ್ಲಿ ಮನೆಯ ಬಾಗಿಲಿಗೆ ಬಾಳೆ ಗಿಡವನ್ನು ಕಟ್ಟುವುದು ಲಕ್ಷ್ಮೀ ದೇವಿಯ ಆಗಮನದ ಸಂಕೇತ ಎಂದು ಪರಿಗಣಿಸಲಾಗಿದೆ. ಸಾತ್ವಿಕ ಆಹಾರ. ಬಾಳೆಹಣ್ಣು ಸಾತ್ವಿಕ ಗುಣವನ್ನು ಹೊಂದಿರುವ ಹಣ್ಣು. ದೇವರಿಗೆ ಅರ್ಪಿಸುವ ನೈವೇದ್ಯಗಳಲ್ಲಿ ಸಾತ್ವಿಕ ಪದಾರ್ಥಗಳಿಗೆ ಹೆಚ್ಚಿನ ಮಹತ್ವವಿರುವುದರಿಂದ ಬಾಳೆಹಣ್ಣು ಪ್ರಮುಖ ಸ್ಥಾನವನ್ನು ಪಡೆದಿದೆ. ಎಲ್ಲರಿಗೂ ಸುಲಭವಾಗಿ ಲಭ್ಯ. ಬಾಳೆಹಣ್ಣು ಶ್ರೀಮಂತರಿಗೂ ಬಡವರಿಗೂ ಸಮಾನವಾಗಿ ಲಭ್ಯವಾಗುವ ಹಣ್ಣು. ದೇವರ ಮುಂದೆ ಎಲ್ಲರೂ ಸಮಾನರು ಎಂಬ ಸಂದೇಶವನ್ನು ಇದು ಸಾರುತ್ತೆ. ವಿಷ್ಣು ಮತ್ತು ಗಣಪತಿಗೆ ಹೆಚ್ಚು ಪ್ರಿಯ. ಪುರಾಣಗಳ ಪ್ರಕಾರ ಬಾಳೆಹಣ್ಣು ಮತ್ತು ಬಾಳೆಗಿಡವು ಕೆಲವು ದೇವತೆಗಳಿಗೆ ವಿಶೇಷವಾಗಿ ಪ್ರಿಯವಾಗಿದೆ ಎಂದು ಹೇಳಲಾಗಿದೆ. ವಿಶೇಷವಾಗಿ ವಿಷ್ಣು, ಗಣಪತಿ ಹಾಗೂ ದೇವಿಯ ಆರಾಧನೆಯಲ್ಲಿ ಬಾಳೆಹಣ್ಣಿನ ನೈವೇದ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತೆ. ಸಿಹಿತನ ಮತ್ತು ಶುಭಫಲದ ಸಂಕೇತ. ಬಾಳೆಹಣ್ಣಿನ ಸಿಹಿತನವು ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಶುಭಫಲಗಳನ್ನು ಸೂಚಿಸುತ್ತೆ. ಆದ್ದರಿಂದ ದೇವರಿಗೆ ಬಾಳೆಹಣ್ಣು ಅರ್ಪಿಸುವುದು ಶುಭಕರ ಎಂದು ನಂಬಲಾಗಿದೆ. ದೇವರಿಗೆ ಬಾಳೆಹಣ್ಣು ಶ್ರೇಷ್ಠವಾಗಿರುವುದಕ್ಕೆ ಅದರ ಪವಿತ್ರತೆ, ಸಾತ್ವಿಕ ಗುಣ, ಸಮೃದ್ಧಿಯ ಸಂಕೇತ ಮತ್ತು ಎಲ್ಲರಿಗೂ ಲಭ್ಯವಾಗುವ ಗುಣವೇ ಮುಖ್ಯ ಕಾರಣಗಳಾಗಿವೆ. ಆದ್ದರಿಂದ ದೇವರ ಪೂಜೆಯಲ್ಲಿ ಭಕ್ತಿಯಿಂದ ಬಾಳೆಹಣ್ಣನ್ನು ಅರ್ಪಿಸಿದರೆ ಅದು ಶುಭ ಫಲವನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಭಕ್ತಿಯೇ ಮುಖ್ಯ, ಆದರೆ ಭಕ್ತಿಯಿಂದ ಅರ್ಪಿಸಿದ ಬಾಳೆಹಣ್ಣು ದೇವರಿಗೆ ಅತ್ಯಂತ ಪ್ರಿಯ ನೈವೇದ್ಯಗಳಲ್ಲಿ ಒಂದಾಗಿದೆ. ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.